ಜಟಾಧಾರಿಗಳಾಗಲಿಲ್ಲ, ತುರುಗಳನ್ನು ಹೊಂದಿರಲಿಲ್ಲ ಅಂತಿದೆ. ಮತ್ತೆ ಇಲ್ಲಿ ಮುಖದಲ್ಲಿ ಮೀಸೆ ತೆಗೆದಿದ್ದಾರೆ. 12ನೇ ಕಾಲದ ಶತಮಾನದಲ್ಲಿ ಯಾರು ಕೂಡ ಮೀಸೆಯನ್ನು ಬಳಸ್ತಾ ಇರಲಿಲ್ಲ. ಮೀಸೆಯನ್ನು ಬಳಸುವುದು ಅಂತಂದ್ರೆ ಅದು ಅವಮಾನಕರ. ಅದೇ ರೀತಿ ಕೊರಳಲ್ಲಿ ತುಳಸಿ ಮಾಲೆ ಹಾಕಿದ್ದಾರೆ. ರುದ್ರಾಕ್ಷಿ ಹಾಕ್ಬೇಕಿತ್ತು. ರುದ್ರಾಕ್ಷಿ ಅಂತಂದ್ರೆ ಈ ರೀತಿ ಇರುತ್ತೆ. ಈ ರೀತಿ ಇರಲ್ಲ ಸ್ವಾಮಿ, ಇದು ರುದ್ರಾಕ್ಷಿ ಅಲ್ಲ, ತುಳಸಿ ಮಾಲೆ. ಇಲ್ಲಿ ಬಸವಾದಿ ಶರಣರಿಗೆ ಅಪಮಾನ ಆಗುತ್ತೆ. ತುಳಸಿ ಮಾಲೆ ಯಾಕೆ ಹಾಕ್ತಾ ಇದ್ದಾರೆ? ಅವ್ರೇನ್ ಹೇಳ್ತಾರೆ, ಅವರಿಗೆ ನಾವು ಸಂಪರ್ಕ ಮಾಡಿ ಸಂಪಾದಕರಿಗೆ ಕೇಳಿದ್ದೀವಿ. ಅವ್ರೇನ್ ಹೇಳ್ತಿದ್ರೆ ಇದು 12ನೇ ಕಾಲದ್ದು ಬಸವಣ್ಣಂದಲ್ಲ, 21ನೇ ಕಾಲದ್ದು. ಆಯ್ತು ಸ್ವಾಮಿ, 21ನೇ ಶತಮಾನದ್ದೇ ಆಗಿರ್ಲಿ. ಇದು ಇದು ಒಬ್ಬ ಶರಣ, ಒಬ್ಬ ಸಾಧಕಂದು ಚಿತ್ರ ಅಂತ ಅವ್ರು ಹೇಳಿದ್ದಾರೆ, ಹೇಳಿಕೆ ಕೊಟ್ಟಿದ್ದಾರೆ. ಇದು ಒಬ್ಬ ಸಾಧಕ ಶರಣಾದ್ರೂ ಕೂಡ ತುಳಸಿ ಮೇಲೆ ಹಾಕ್ತಾರ ಶರಣರು ಯಾರಾದ್ರು? ಯಾವ ವಚನದಲ್ಲಿದೆ? ರುದ್ರಾಕ್ಷಿ ಹಾಕ್ಬೇಕಾಗಿತ್ತಲ್ಲ. ಮತ್ತೆ ಕೊರಳಲ್ಲಿರುವಂತ ಇಷ್ಟಲಿಂಗ ಬಟ್ಟೆನಲ್ಲಿ ಕಟ್ಟಿದ್ದಿದೆ, ಇಲ್ಲ ಕೈಯಲ್ಲಿ ಹಿಡಿದಿದ್ದಿದೆ. ಇಲ್ಲಿ ಕೈಯಲ್ಲೂ ಇಲ್ಲ, ಬಟ್ಟೆನಲ್ಲೂ ಕಟ್ಟಿಲ್ಲ. ಇಲ್ಲೇನ್ ಮಾಡಿದ್ದಾರೆ? ಎದೆನಲ್ಲಿ ಈ ಇದು ಆಂಜನೇಯ ತನ್ನ ಎದೆಯನ್ನು ಬಗೆದು ರಾಮ ಸೀತಾ ಲಕ್ಷ್ಮಣ ಅಂತ ತೋರಿಸ್ತಾರಲ್ಲ, ಆ ರೀತಿಯಾಗಿ ಬೆಂಕಿ ಅದು ಇಲ್ಲಿ ಕತ್ತಲಿಂದ ಈ ಭಾಗದಿಂದ ಬೆಂಕಿ ರೀತಿಯಲ್ಲಿ ಬಂದು ಈಗ ಅಗಲಾಗಿ ಅದ್ರಲ್ಲಿ ತೋರಿಸ್ತಾರೆ. ಇದು ಯಾವ ರೀತಿಯಿಂದ ಒಪ್ಪಬೇಕಾಗತ್ತೆ? ಇದು ಹೆಂಗೆ ರೀತಿ ಬರುತ್ತೆ? ಇದು ಯಾವ ವಚನದಲ್ಲಿದೆ ಈ ರೀತಿ? ಅದನ್ನ ನೋಡಿ, ಖಾವಿ ಬಣ್ಣವನ್ನು ಬರೆದಿದ್ದಾರೆ ಬಟ್ಟೆ. ಖಾವಿಯನ್ನು ವಿರೋಧಿಸಿದಂತ ವಚನಗಳಿದ್ದಾವೆ. ಸುಮಾರು ಜನ ಕೇಳಬಹುದು, ಈಗ ಆಲ್ರೆಡಿ ಬಸವನಿಗೆಲ್ಲ ಕಾವಿ ಬರೆದಿದ್ದೀರಾ, ಬಸವೇಶ್ವರರಿಗೆಲ್ಲ ಕಾವಿ ಚಿತ್ರದಲ್ಲಿ ಬರೆದಿದ್ದೀರಾ ಅಂತ. ಅದು ತಪ್ಪಾಗಿ ಯೋಚನೆ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡು ಬಂದು ಬರೆದಿದ್ದಾರೆ, ವಚನಗಳನ್ನು ಓದಿಲ್ಲ. ಇವರಿಗೆ ಅಧ್ಯಯನದ ಕೊರತೆ ಇದೆ. ಇವರು ಈಗ ಏನಂದ್ರೆ ಇದನ್ನ ಕಾವಿದಾರಿಗಳಲ್ಲ, ಶರಣರು ಕಾವಿದಾರಿಗಳಲ್ಲ. ಅಕ್ಕಮ್ಮನ ವಚನಗಳಲ್ಲಿ 16 ವಚನಗಳಿದ್ದಾವೆ ನಿದರ್ಶನಕ್ಕೆ. ಅದಕ್ಕೆ ಏನ್ ಬೇಕು ಸಾಕ್ಷಿ ಎಲ್ಲ ನಾನು ಕೊಡ್ತೀನಿ. ವಚನ ಸಾಹಿತ್ಯದ ಮುದ್ರಣಗೊಂಡಿದೆ. ಅದು ನೀವು ಓದಿಲ್ಲ ಅನ್ಸುತ್ತೆ. ಅದು ಓದಿದ್ರೆ ಈ ರೀತಿ ಕಾವಿ ಬಣ್ಣದಲ್ಲಿ ಇದನ್ನ ಚಿತ್ರಿಸ್ತಾ ಇರಲಿಲ್ಲ. ಶರಣರು ಯಾವ್ದು ಬೇಡ ಅಂತ ವಿರೋಧ ಮಾಡಿದ್ರು ಅದನ್ನೇ ಮಾಡಿದ್ದಾರೆ. ಇವ್ರು ಸ್ವಂತ ಅಧ್ಯಯನ ಮಾಡಿಲ್ಲ. ಇದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ನೋಡಿ, ಮುಂದ್ಗಡೆ ವಚನ ಅಧ್ಯಯನವನ್ನು ಮಾಡ್ಬೇಕಾದ್ರೆ ಯಾವ ರೀತಿ ಓದ್ತೀವಿ? ಇಲ್ಲಿ ನೆಲದ ಮೇಲೆ ಹೀಗಿಟ್ಬಿಟ್ಟು ಹೀಗೆ ಕುತ್ಕೊಂಡು ಕಣ್ಣು ಮುಚ್ಕೊಂಡು ಓದಕ್ಕಾಗತ್ತ ಪುಸ್ತಕ? ಯಾರಾದ್ರೂ ತೆಲುಗು ಇದ್ರೆ ಓದಿ ತಿಳಿಸಿ. ಆಗಲ್ಲ. ಇದು ಕಣ್ಣು ಮುಚ್ಚಿದ್ದಿದೆ, ಎದುರುಗಡೆ ಮುಖ ಇದೆ, ಕೆಳಗಡೆ ಪುಸ್ತಕ ಇದೆ. ಇದು ತಲೆಯಿಂದ ಮಾಡಿದ ಕೆಲಸ ಇದೆ. ಇದು ಇದ್ರಲ್ಲಿ ಏನಿದೆ? ಇದು ನಾನು ಹೇಳ್ತಾ ಇರೋದು. ಇದ್ರಲ್ಲಿ ತಪ್ಪೇನಿದೆ? ಇದು ಯಾಕೆ ಓದೋದ ಇದೆ? ಇವರು ಅದನ್ನ ಕ್ರಿಯೇಟ್ ಮಾಡಿದ್ದಾರೆ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ಪುಸ್ತಕದ ಮುಖಪುಟನೇ ಇದು. ಪುಸ್ತಕದ ಮುಖಪುಟನೇ ಅವ್ರು ಹೊರಡಿಸಿರೋದು. ನಮಗೆ ಯಾಕೆ ವಿರೋಧ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಇದು ಪುಸ್ತಕನೇ ಸರ್. ಇದು ಪುಸ್ತಕದ ಮುಖಪುಟ. ಇದು ಸೆಂಟ್ರಲ್. ಇದು ಮುಖಪುಟ. ಇದು ಮುಖಪುಟದಲ್ಲೇ ವಿರೋಧ ಇದೆ. ಒಳಗಡೆನೂ ಅದೇ ರೀತಿ. ಒಳಗಡೆ ವಿಷಯವನ್ನು ನಾನು ಆಲ್ರೆಡಿ ತಿಳಿಸಿದ್ದೀನಿ ನಿಮ್ಗೆ. ಅದನ್ನ ಅದು ಚಿಕ್ಕದಿದೆ, ಇದು ದೊಡ್ಡದಾಗಿದೆ. ಪುಸ್ತಕವನ್ನ ಯಾರು ಖರೀದಿ ಮಾಡಕತ್ತೆ ಇಲ್ಲ. ಇಲ್ಲ, ಎಲ್ಲ ಅಪಮಾನ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ. ಅದನ್ನ ಯಾಕೆ ನಾವು ಸ್ವಾಮಿ ಖರೀದಿ ಮಾಡಕ್ ಹೋಗೋಣ? ವ್ಯಾಪಾರ ನಾವೇ ಕೊಡೋಣ ಅವ್ರಿಗೆ. ನಮ್ಗೆ ಇಷ್ಟ ಇಲ್ಲ. ಏನ್ ಹೇಳಿ? ನಿಮ್ ಪ್ರಶ್ನೆ. ನೀವು ಇದು ಡೌನ್ಲೋಡ್ ಮಾಡಿರೋದು, ಪ್ರಿಂಟ್ ಔಟ್ ತಗೊಂಡಿರೋದು ಆನ್ಲೈನ್ ಇಲ್ಲ. ದಯವಿಟ್ಟು ಒಬ್ರು ಯಾರಾದ್ರೂ ಮಾತಾಡಿ. ಒಂದು ನಿಮಿಷ ಹೇಳಿ. ಈ ಪುಸ್ತಕ ಬಿಡುಗಡೆ ಮಾಡ್ಬೇಕಾದ್ರೆ ಮೊನ್ನೆ ಗುಲ್ಬರ್ಗದಲ್ಲಿ ಇಬ್ರು ಮಹಿಳಾ ನಿಮ್ಮ ಸಮಾಜದವರು ಹೋಗಿ ಗಲಾಟೆ ಮಾಡಿದ್ದಾರೆ. 50 ಜನ ಅರೆಸ್ಟ್ ಆಗಿದ್ದಾರೆ ಸರ್. ಅರೆಸ್ಟ್ ಆಗಿದ್ದಾರೆ. ಮತ್ತೆ ನೀವು ಹೇಳ್ತೀರಿ ಸಿಕ್ತಲ್ಲ, ಇದು ಮಾಡ್ತಿಲ್ಲ ಅಂತ ಹೇಳ್ತೀರಿ. ಸಿಕ್ಕಿಲ್ಲ ಅಲ್ಲ, ನಮ್ಗೆ ಇಷ್ಟ ಇಲ್ಲ. ನಾವು ಖರೀದಿ ಮಾಡಕ್ ನಮ್ಗೆ ಇಷ್ಟ ಇಲ್ಲ. ಪುಸ್ತಕ ಸರಿ ಇಲ್ಲ, ಅಪಮಾನಕರವಾಗಿ ಮುದ್ರಿಸಿದ್ದಾರೆ. ಇದಕ್ಕೆ ನಮ್ಮ ಪ್ರತಿರೋಧ ಇದೆ. ಸರ್, ಈಗ ದಯವಿಟ್ಟು ತಮ್ಮಲ್ಲಿ ವಿನಂತಿ ಏನಂದ್ರೆ, ಪುಸ್ತಕ ಅವಮಾನಕರ್ತೆ ಅದನ್ನ ಬರ್ದಿದ್ದಾರೆ, ಚಿತ್ರಿಸಿದ್ರೆ ಅಂದ್ರೆ ನಾನು ಈ ಪುಸ್ತಕನ ಸೋಲಲ್ತು ಓದಿದ್ದೀರಾ? ಓದಿದ್ದೀವಿ. ಇಲ್ಲಿ 15 ಪುಟಗಳಿದಾವೆ. ಬರೀ 15 ಪುಟ ಮಾತ್ರ ಇದೆ. ಇದು 15 ಪುಟಗಳವರೆಗೂ ಮುನ್ನುಡಿಯನ್ನು ಬರೆದಿದ್ದಾರೆ.
ಇದೆಲ್ಲ ಏನಂತಂದ್ರೆ ಸಂಪಾದಕರ ಪರಿಚಯ ಇದೆ, ಅದ್ರಲ್ಲಿ ಅವರು ಬರೆದಿದ್ದಾರೆ. ಟೋಟಲ್ ಎಷ್ಟು ಪುಟಗಳಿದೆ? ನಾನು ಪುಸ್ತಕ ಕೊಡ್ತೀನಿ ನೋಡೋಣ, ಆಯ್ತಾ? ಇವಾಗ ಏನ್ ವಿಷಯ ಏನಿದೆ ಅದನ್ನ ಹೇಳ್ತಾ ಇದೀವಿ. ಟೋಟಲ್ ಎಷ್ಟಿದೆ ಏನಿದೆ ಅದನ್ನೆಲ್ಲ ನಿಮ್ಗೆ ಹೇಳ್ತೀವಿ, ಆಯ್ತಾ? ಇಲ್ಲಿ ಮತ್ತೆ ಈ ರೀತಿ ತೋರಿಸಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಬಿಲ್ಲು ಬಾಣವನ್ನು ತೋರಿಸಿದ್ದಾರೆ. ನೀವು ಬಸವಣ್ಣರ ಫೋಟೋಗಳು ಸಾಕಷ್ಟು ನೋಡಿರ್ಬೇಕ್ರಿ, ಭಾಳ ಚಿತ್ರ. ಶರಣರು ಯಾರು ಕೂಡ ಬಿಲ್ಲು ಬಾಣ ಹಿಡಿದವರಲ್ಲ, ಯಾರಿಗೂ ಕೂಡ ಕಲಬೇಡ ಹುಸಿ ನುಡಿಯಲು ಬೇಡ ಅಂತ ಹೇಳಿದವರು ಬಿಲ್ಲು ಬಾಣ ತಗೊಂಡ್ಬಿಟ್ಟು ಯಾರು ಕೊಡ್ಬೇಕಾಗಿದೆ ಸ್ವಾಮಿ? ಯಾರ ವಿರುದ್ಧ ಇದು ಅಪಮಾನ ಅಲ್ವೇ? ಇದು ನಮ್ಮ ತತ್ವಗಳಿಗೆ ಅಪೋಸಿಟ್ ಮಾಡುವಂತದ್ದು. ಅದೊಂದು 900 ವರ್ಷಗಳಿಂದ ಸಮಾನತೆಯನ್ನು ಒಪ್ಪಲಾರದಂತ ಮನಸ್ಥಿತಿಯವರು ಈಗ ಯಾಕೆ ಇದ್ದಕ್ಕಿದ್ದಂಗೆ ವಚನ ಸಾಹಿತ್ಯದ ಮೇಲೆ ಈ ಪ್ರೀತಿ ಹುಟ್ಟಿತು? ಎಲ್ಲಿಂದ ಬಂದ್ಬಿಡ್ತಿದ್ದು? ಈಗ ಯಾಕೆ ಬಂದಿದೆ ಅಂತಂದ್ರೆ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ರಲ್ಲ ಸರ್ಕಾರ, ಅದಕ್ಕೆ ಇವರಿಗೆ ಹೊಟ್ಟೆ ಉರಿ ಬಿದ್ದು ಈ ರೀತಿ ಮಾಡ್ತಾ ಇದ್ದಾರೆ. ಸರ್, ಯಾರು ಸರ್ ಇದು? ಈ ಬರ್ದವ್ರು ಯಾರು? ಸಂಪಾದಕರದ್ದು ಎಲ್ಲ ನಿಮ್ಗೆ ಕೊಡ್ತೀನಿ. ಹೇಳೋದು ಇಲ್ಲ ಮಾಹಿತಿ. ಜನಮೇಯ ಉಮರ್ಜಿ, ಚಂದ್ರಪ್ಪ ಬಾರಂಗಿ, ಡಾಕ್ಟರ್ ನಿರಂಜನ್ ಪೂಜಾರ್, ಡಾಕ್ಟರ್ ಸಂತೋಷ್ ಕುಮಾರ್ ಪಿಕೆ. ಸರ್, ಇದು ಮುದ್ರಣ ರಾಷ್ಟ್ರೋತ್ಥಾನ ಮುದ್ರಣಾಲಯ ಬೆಂಗಳೂರು. RSS ಅವರು ಮುದ್ರಣ ಮಾಡಿದ್ದಾರೆ. ಮುದ್ರಣ ಯಾರಾದ್ರೂ ಮಾಡಿ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅಯೋಧ್ಯೆ ಪಬ್ಲಿಕೇಶನ್ ಇದೆ. ಚಕ್ರವರ್ತಿ ಇದಾರಲ್ಲ ಹೌದು ಮಾಡಿ, ನಮ್ಗೆ ಅಷ್ಟು ತೊಂದರೆ ಇಲ್ಲ. ಇದನ್ನ ಅಪಮಾನಕರವಾಗಿ ಯಾಕೆ ಮಾಡ್ತಾ ಇದ್ದಾರೆ? ಸರ್ ದಯವಿಟ್ಟು ಪ್ರೆಸ್ ಮೀಟ್ ಮುಗಿಲಿ ಸರ್. ಸಂಪಾದಕರು ಈ ರೀತಿ ಮಾಡಿದ್ದಾರೆ, ಇದಕ್ಕೆ ನಮ್ಮ ವಿರೋಧ ಇದೆ. ಅದು ಸರಿ.